ನಾವು ಶಾರೀರವನ್ನ ನಾವು ಶುದ್ಧ ಮಾಡ್ಕೊಂಡಿದ್ದೇವೆ. ನಮ್ಮ ಪಾಪ ಶಾಪಗಳನ್ನ ಶುದ್ಧಿ ಮಾಡ್ಕೋಬೇಕಂದ್ರೆ ದೇವರ ಮುಂದೆ ಬಂದು ನಾವು ದೇವರ ಹತ್ರ ನಾವು ಕೇಳಬೇಕು. ಅದಕ್ಕೆ ಕೀರ್ತನೆ 22ನೇ ಅಧ್ಯಾಯದಲ್ಲಿ ಏನಂತ ಬರ್ತಿದ್ದಾರೆ ಅಂತಂದ್ರೆ, ಯಾವನ ದ್ರೋಹಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಅಂತ ಹೇಳ್ತಾ ಇದೆ. ನಾವೇನ್ ಮಾಡ್ಬೇಕು? ದೇವರ ಸನ್ನಿಧಿಗೆ ಬಂದ ತಕ್ಷಣ ಮರಕಾಲು ಹೋಗ್ಬೇಕು, ಪ್ರಾರ್ಥನೆ ಮಾಡಬೇಕು, ದೇವರ ಮುಂದಗಡೆ ನಾವಿದು ಮಾಡಬೇಕು. ನಿಜ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಅನೇಕ ಜನರು ಪ್ರೀತಿ ಮಾಡ್ತಾರೆ, ಆದ್ರೆ ಯೇಸು ಸ್ವಾಮಿ ಹೇಳೋದ ತರ ಅನೇಕರು ನಡ್ಕೊಳ್ಳಲ್ಲ. ಈಗ ನಾನು ನಿನಗೆ ಹೇಳಿದ್ರು ಎಷ್ಟು ಜನಕ್ಕೆ ಅರ್ಥ ಆಯ್ತಾ ಅರ್ಥ ಆಗಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಎಷ್ಟೋ ಸತಿ ಶುದ್ಧಿ ಆನಂದ ಆರಾಧನೆ ಮಾಡಿ